ಅನ್ಸುತ್ತೆ. ಹಾಗಾದ್ರೆ ಹೇಗಾದ್ರೂ ಮಾಡಿ ನಾನು ಇವರಿಂದ ಪಾರಾಗಲೇಬೇಕು. ನೋಡು ಜಾನಕಿ, ಸುಮ್ಮನೆ ನನ್ನನ್ನು ಸತಾಯಿಸಬೇಡ. ಸುಮ್ಮನೆ ನನ್ನ ಆಸೆಯನ್ನು ಈಡೇರಿಸಲೇಬೇಕು. ಕೈ ಬಿಟ್ಟು ಮಾತಾಡೋ ನೀಚ. ನಾನು ಏಕಪತಿ ಶಿರೋಮಣಿ ಅಂದಮೇಲೆ ನೀನು ನನ್ನನ್ನು ಕೈ ಬಿಟ್ಟು ಮಾತನಾಡುವುದು ಸರಿ. ನೋಡು, ದಯವಿಟ್ಟು ನನ್ನನ್ನು ನಿನ್ನ ಒಳ ಹುಟ್ಟಿದ ತಂಗಿ ಅಂತ ತಿಳಿದುಕೊಂಡೆ ಬಿಟ್ಟು ಬಿಡು. ತಂಗಿ ಅಂತೆ ಈ ಸಮಾಜದಲ್ಲಿ ನಿಮ್ಮಂತವರು ತಂಗಿ ಅಂತ ತಿಳಿದುಕೊಂಡರೆ ಈ ಒಳತರುಣರ ಬಾಳೆ ಏನಾಗುವುದು? ಬಾರದೆ ನಿಜವಾಗ್ಲೂ ನೀನು ನಿಮ್ಮಪ್ಪನ ಮಗಳೇ ಆಗಿದ್ರೆ ಮುಟ್ಟಿ ನೋಡು, ಮುಟ್ಟಿ ನೋಡು. ಜಾನಕಿ, ನನ್ನನ್ನು ಸುಮ್ಮನೆ ಸತಾಯಿಸಬೇಡ. ನನ್ನ ಆಸೆಯನ್ನು ಈಡೇರಿಸಲೇಬೇಕು. ಕಣ್ಕುಳಿಂದ ಮಗನೇ, ನೀನು ಒಬ್ಬ ಗಂಡಸ. ನೀನ್ಯಾವ ಗಂಡಸು? ಗಂಡಸು ಅಂದ್ರೆ ಯಾರು ಅಂತ ಗೊತ್ತೇನೋ ನಿನಗೆ? ಮಳೆ ಚಳಿ ಅನ್ನದೆ, ತಂದೆ ತಾಯಿ ಅನ್ನದೆ, ಹೆಂಡತಿ ಮಕ್ಕಳು ಏನು ಅಂತ ಲೆಕ್ಕಿಸಲಾದೆ, ಬಿಸಿಲು ನೆರಳು ಅಂತ ಲೆಕ್ಕಿಸಲಾದೆ, ಕೈಯಲ್ಲಿ ಭಾರವಾದ ಬಂದೂಕನ್ನು ಹಿಡಿದುಕೊಂಡು ಗಡಿಯನ್ನು ಕಾಯುತ್ತಾರಲ್ಲ ನಮ್ಮ ಯೋಧ, ಅವನು ಕದೋನು ನಿಜವಾಗ್ಲೂ ಗಂಡಸು. ಇರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುತ್ತಿದ್ದಾನಲ್ಲ ರೈತ, ಅವನು ಕದೋ ನಿಜವಾದ ಗಂಡಸು. ಜಾನಕಿ, ಸುಮ್ಮನೆ ನಿನ್ನ ಈ ಹರಿಕತೆ ನನಗೆ ಬೇಕಾಗಿಲ್ಲ. ನೀನು ಹೂ ಅಂದರೆ ಸರಿ, ಇಲ್ಲವಾದರೆ ಕಾಡಿನಲ್ಲಿ ಕಾಡರಾಜ ಆ ಒಂದು ಏಕಚಿತ್ತ ಜಿಂಕೆಯನ್ನು ಹೇಗೆ ಬೇಟೆಯಾಡುತ್ತಾನೆಯೋ ಅದೇ ರೀತಿ ನಿನ್ನ ಈ ದೇಹದ ಸವಿಯನ್ನು ಸವಿಯಬೇಕಾಗಿತ್ತು. ಸುಮ್ಮನೆ ಬಾರದೆ. ಕೈ ಬಿಟ್ಟು ಮಾತಾಡೋ ಪಾಪಿ. ನನ್ನನ್ನ ಯಾರು ಅಂತ ತಿಳಿದುಕೊಂಡಿದ್ದೀರಿ ನೀನು? ಬಿಳಿ ಜೋಳ ರೊಟ್ಟಿ, ಕೆಂಪು ಚಟ್ನಿ ತಿಂದು ಬೆಳೆದಿರುವ ಉತ್ತರ ಕರ್ನಾಟಕದ ಹೆಣ್ಣು ಕಲಾವಿದರು. ನಿನ್ನ ಮುಂದೆ ನಿಂತು ಒಂದು ವೇಳೆ ಒಂದೇ ಸಲ ಚಟ್ನಿ ಹೋದ್ರೆ ಬೂದಿಯಾಗಿ ಹೋಗ್ತೀಯಾ? ಕಂತ್ರಿ ನಿನ್ನ ಮಗನೇ, ದಾರಿ ಬಿಡು. ನೋಡು ಜಾನಕಿ, ದಾರಿ ಬಿಡಲು ಬಂದಿಲ್ಲ. ಈ ನಿನ್ನ ದೇಹದ ಸವಿಯನ್ನು ಸವಿಯಲು ಬಂದಿರುವೆ. ಹುಚ್ಚು ನಿನ್ನ ಮಗನೇ, ಹೆಣ್ಣು ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡಿದ್ಯೋ? ತಿಂದು ಬಿಸಾಡುವ ಇದೊಂದು ಹಣ್ಣು ಅಂತ ತಿಳಿದುಕೊಂಡು ಬಿಟ್ಟಿದ್ದೀರೋ ಪಾಪಿ. ಸರಿ, ಹೇಗಾದ್ರೂ ಮಾಡಿ ಇವನಿಂದ ನಾನು ಪಾರಾಗ್ಲೇಬೇಕಲ್ಲ. ಇಲ್ಲದೆ ಇದ್ರು ಇವನು ನನ್ನ ಬಿಡೋದಿಲ್ಲ ಅಂತ ಕಾಣಿಸುತ್ತೆ. ಸರಿ, ಹಾಗಾದ್ರೆ ನನ್ನದೊಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಕೊಳ್ತೀಯಾ? ನಿನ್ನದೇನು ಕಂಡೀಷನ್? ನನ್ನ ಆಸೆ ಮೊದಲು ತೀರಿದರೆ ಮಾತ್ರ ನಿಮ್ಮ ಕಂಡೀಷನ್ ಅನ್ನು ಒಪ್ಪಿಕೊಳ್ಳಲು ಸಾಧ್ಯ. ಸರಿ, ಹಾಗಾದ್ರೆ ನಾನು ನಿನ್ನನ್ನು ಕಣ್ಣನ್ನು ಕಟ್ತೀನಿ. 1 2 3 ಅಂತ ನೆನೆಸಿದ್ರೊಳಗಾಗಿ ನೀನು ಓಡಿ ಬಂದು ನನ್ನನ್ನು ತಬ್ಬಿಕೊಳ್ಬೇಕು. ಅರ್ಥ ಆಯ್ತಾ? ಒಂದು, 2, 3. ಜಾನಕಿ, ಕಡೆಗೂ ನಿನ್ನ ನರಿ ಬುದ್ಧಿಯನ್ನು ತೋರಿಸಿಬಿಟ್ಟೆಯೋ? ಇವತ್ತು ನನ್ನಿಂದ ಕೈ ತಪ್ಪಿಸಿಕೊಂಡು ಹೋಗಿರಬಹುದು. ಮುಂದೆ ನಿನ್ನನ್ನು ಈ ದೇಹದ ಸವಿಯನ್ನು ಸವಿಯದೆ ಬಿಡಲಾರ ಈ ಜನಾರ್ದನ್. ಅದಲ್ಲದೆ ನಮ್ಮ ಆಸ್ತಿನೇ ಮಾರಿದ್ದಾರೆ.
ಈಗ ಹೇಗೋ ಆಸ್ಪತ್ರೆ ಕಟ್ಟಿದ್ದೀನಿ, ಡಾಕ್ಟರ್ ಆಗಿದ್ದೀನಿ. ಅದಕ್ಕೆ ಅವರು ಸಾಲ ಎಲ್ಲ ತೀರಿಸಿ ಅವರು ಮಾರಿದ ಜಮೀನೆಲ್ಲ ವಾಪಸ್ ಪಡಿಬೇಕು ಅನ್ನೋದೇ ನನ್ನ ಆಸೆ. ಇದಕ್ಕೆ ನೀನೇನಂತೀಯ? ಯಾಕೆ ಒಂಥರ ಇದೆಯಲ್ಲ, ಏನಾಯ್ತು? ಹಾಗೇನಿಲ್ಲ ರೀ, ನಿಮ್ಮಣ್ಣ ಅತ್ತಿಗೆಯರು ಎಷ್ಟೊಂದು ಕರುಣಾಮಯಿಗಳು ಎಂದು ಆಲೋಚಿಸ್ತಿದ್ದೆ. ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ತನ್ನ ಕೊರಳ ಮಾಂಗಲ್ಯವನ್ನೇ ಮಾರಿದಾಳೆ ನನ್ನ ಶಿಕ್ಷಣಕ್ಕಾಗಿ. ರೀ, ಇವತ್ತು ನನಗೇಕೋ ತುಂಬಾ ಬೇಸರವಾಗ್ತಾ ಇದೆ. ಅದಕ್ಕೆ ಯಾವ್ದಾದ್ರೊಂದು ಸಿನಿಮಾ ನೋಡ್ಕೊಂಡು 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಹೋದ್ರಾಯ್ತು. ಸಿನಿಮಾಕ್ಕೆ ಹೋಗೋದಾದ್ರೆ ಬರ್ತೀನಿ, ಆದರೆ ಊಟ ಮಾತ್ರ ಹೊರಗಾಗಬಾರ್ದು. ಯಾಕಂದ್ರೆ ಮನೆಯಲ್ಲಿ ಅನ್ನ ಅತ್ತಿಗೆ ಕಾಯ್ತಿರ್ತಾರೆ. ಅದಕ್ಕೆ ಅದೇ ರೊಟ್ಟಿ ಪಲ್ಯ ತಿಂದು ತಿಂದು ನನಗಂತೂ ಬೇಸರವಾಗಿದೆ. ನಾನಂತೂ ಇವತ್ತು ಹೋಟೆಲ್ನಲ್ಲಿ ಊಟ ಮಾಡಲೇಬೇಕು. ಸರಿ, ರಾಣಿ ಸಾಹೇಬ್ರು ಹೇಗೆ ಹೇಳ್ತಾರೋ ಹಾಗೆ ಆಗಲಿ. ಸರಿ. ಹಾಯ್ ಮಿತ್ರ, ಆರಾಮಾಗಿದ್ಯಾ? ಹಲೋ ಗೆಳೆಯ, ಮತ್ತೇನು ಚೆನ್ನಾಗಿದೆಯಾ?
ಚೆನ್ನಾಗಿದ್ದೀನಿ ಗೆಳೆಯ. ಏನು ಅಕಸ್ಮಾತ್ ಆಗಿ ಈ ಕಡೆ ಬಂದಿಲ್ಲ, ಏನು ವಿಶೇಷ? ನಾನು ಇದೇ ಊರಿನ MLA ಅವರ ಮನೆಯಲ್ಲಿ ಮ್ಯಾನೇಜರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಗೆಳೆಯ. ಅಂದಾಗೆ ಇವ್ರ್ಯಾರು? ಇವಳು ನನ್ನ ಹೆಂಡತಿ, ಹೆಸರು ಕಾಮಿನಿ ಅಂತ. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಳೆ. ಆ ಮದುವೆಗೆ ಹೇಳ್ಬೇಕಂತ ಮಾಡಿದ್ದೆ, ಅವಸರದಲ್ಲಿ ಹೇಳೋಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರಾಗಬೇಡ. ಆಯ್ತು, ನಮಸ್ಕಾರ. ಕಾಮಿನಿ, ಇವನು ನನ್ನ ಸ್ನೇಹಿತ ಜನಾರ್ದನ್ ಅಂತ. ಮಿತ್ರ, ನಿನಗೊಂದು ವಿಷಯ ತಿಳಿಸಬೇಕೆಂದಿದ್ದೇನೆ. ವಿಷಯ ಹೇಳೋದಕ್ಕೆ ಯಾಕೆ ಸಂಕೋಚ ಪಡ್ತಾ ಇದೆಯಾ? ಅದೇನು ವಿಷಯ ಹೇಳಬಾರ್ದ? ನೋಡು ಗೆಳೆಯ, ಈ ಊರಿನ ಮುಂದಿನ ಜಾಗದಲ್ಲಿ ನಮ್ಮ MLA ಸಾಹೇಬರು ಕೆರೆ ಕಟ್ಟಬೇಕಂತ ವಿಚಾರ ಮಾಡಿದರು. ಅದೇ ಜಾಗದಲ್ಲಿ ನಿಮ್ಮ ಅಣ್ಣ ರಮಾನಂದನ್ ಅವರು ಕೆರೆ ಕಟ್ಟಬೇಕಂತ ವಿಚಾರ ಮಾಡಿದ್ದಾರೆ. ಅದಕ್ಕೆ ಅಡ್ಡಿಪಡಿಸಿದ್ದಾರೆ ನಾವು ಫ್ಯಾಕ್ಟ್ರಿ ಕಟ್ಟುವ ಜಾಗಕ್ಕೆ. ನೋಡು ಮಿತ್ರ, ಈ ಊರಿಗೆ ನಮ್ಮ ಅಣ್ಣನೇ ದೇವರಿದ್ದ ಹಾಗೆ. ಅವ್ರ ಮಾತನ್ನ ಮೀರಿ ಈ ಊರಲ್ಲಿ ಯಾರೂ ನಡೆಯೋದಿಲ್ಲ ಅಂದಾಗ ನಾನು ಹೇಗೆ ಅವರಿಗೆ ವಿರೋಧವಾಗಿ ನಿಲ್ಲಲಿ? ನಮ್ಮ ಅಣ್ಣ ಹೇಳಿದ್ದೇ ವೇದವಾಕ್ಯ ಈ ಊರಲ್ಲಿ. ನಿಮ್ಮ ಅಣ್ಣನಿಗೆ ಹೇಳುವುದು ಒಳ್ಳೆಯದು, ಆದರೆ ಅದರಿಂದ ಲಾಭವೇನು? ಹೌದು ರೀ, ನಿಮ್ಮ ಗೆಳೆಯ ಹೇಳುವುದು ನಿಜವಿದೆ. ಊರಿನ ಬಗ್ಗೆ ನಿಮ್ಮಣ್ಣನವರು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನೋಡಿ ಮಿಸ್ಟರ್ ಜನಾರ್ದನ್ ರವರೇ, ನಾನು ಅವರಿಗೆಲ್ಲ ತಿಳಿಸಿ ಹೇಳ್ತೀನಿ. ನೀವೇನೂ ಚಿಂತಿಸಬೇಡಿ. ನಿಮ್ಮ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ನಮ್ಮ ಆಸ್ಪತ್ರೆಗೆ ಬರೋದನ್ನು ಮರಿಬೇಡಿ. ನಾವಿಲ್ಲಿ ಬರ್ತೀವಿ. ನಡೀರಿ, ಹೋಗೋಣ. ಕಾಮಿನಿ, ಅಂದು ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕಣ್ಣು ಮುಚ್ಚಾಲೆ ಆಟವನ್ನು ಆಡಿ ನನ್ನಿಂದ ಕೈ ತಪ್ಪಿಸಿ ಕಂಡು ಹೋದೆಯಲ್ಲ. ಇಂದು ಅದೇ ನಿಮ್ಮ ತಂಗಿ ಕಾಮಿನಿಯ ಜೊತೆ ನಾನು ಸರಸ ಸಲ್ಲಾಪವಾಡಿ ಈ ನಿನ್ನ ಸಂಸಾರದ ಇಡೀ ಸರ್ವಸ್ವವನ್ನು ನನ್ನಂತೆ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ಜನಾರ್ದನನೇ ಅಲ್ಲ. ಜನಾರ್ದನ್, ನೋಡ್ರಿ ಸಾಹೇಬ್ರೆ, ನೀವು ಗಮನಿಸಿದಂತೆ ಆ ರಂಬೆ ಈ ಕಡೆ ಬರ್ತಾ ಇದ್ದಾಳೆ. ಅವಳ ತಲೆ ಮೇಲೆ ಕೈ ಆಡಿಸಿ ಏನ್ರಿ ಒಂದು ಸ್ವಲ್ಪ ರುಚಿ ಹೆಚ್ಚ್ರಿ ಅಂದ್ರೆ ನಿಮ್ಮ ದಾರಿಗೆ ಬಂದ್ರೆ ಆ ರಾಮ್ಯಾನ ಕತೆ ಮುಗಿದು ಹೋಯಿತು. ಅಲ್ಲಿವರೆಗೆ ನಾವು ಮರೆಯಾಗಿ ನಿಂತು ನೋಡ್ತಾ ಇದ್ದೀವಿ. ನಿಲ್ಲಿ ಮಿಸ್ ಜಾನಕಿ ದೇವಿ ಅವರೇ, ನಿಲ್ಲಿ. ಕೆಲಸವಿಲ್ಲದೆ ತಡೆಯಲಾರ ಈ ಚಕ್ರವರ್ತಿ 10 ಹಳ್ಳಿಯ ರೈತನ ಹೆಂಡತಿಯಾಗಿ ನೀವೇ 100 ಆಳುಗಳನ್ನು ದುಡಿಸಿಕೊಳ್ಳುವಾಗ ಇಂದು ನೀವು ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುವುದನ್ನು ನೋಡಿದರೆ ನನಗೆ ಅಯ್ಯೋ ಪಾಪ ಎನಿಸುತ್ತಿದೆ. ಸತ್ಯವಾದ ಮಾತನ್ನೇ ಹೇಳಿದ್ರಿ ಜಾನಕಿಯವರೇ. ನೋಡಿ ಜಾನಕಿಯವರೇ, ನಿಮ್ಮ ಪತಿದೇವರು ಈ ಊರಿಗಾಗಿ ಕೆರೆ ಕಟ್ಟಬೇಕಂತೇಳಿ ಹಠ ತೊಟ್ಟಿದ್ದಾರೆ. ನಾನು ಈ ಭಾಗದ MLA, ನಾನು ಹೇಳಿದಂತೆ ನಡೆಯಬೇಕು ಈ ಊರಿನ ಜನ. ತಿಳಿಯಿತು ಮಿಸ್ ಜಾನಕಿಯವರೇ? ಆ ಕೆಲಸವನ್ನು ನಾನು ಸರಾಗವಾಗಿ ಮಾಡುತ್ತೇನೆ. ನೀನೇನು ಅದರ ಬಗ್ಗೆ ತಡೆಯದಿದ್ರೆ ನಾನು ಅದರ ಚಿಂತೆ ಮಾಡುವನಲ್ಲ. ಆ ನಿನ್ನ ಗಂಡ ಕೆರೆ ಕಟ್ತಾನಂದ್ರೆ ಅದಕ್ಕೆ
ನೋಡು ಜಾನಕಿ, ಈ ಭಾಗದ ಜನರನ್ನು ನಾನು ಬೆಳೆಸಿದರೆ ನನಗೆ ಮಗ್ಗಲ ಮುಳ್ಳಾಗುವರು. ಈ ಜನರನ್ನು ನಾನು ಎಲ್ಲಿಡಬೇಕು ಅಲ್ಲೇ ಇಟ್ರೇನೆ ಹಾಯಾಗಿ ಇರಲು ಸಾಧ್ಯ. ತಿಳಿಯಿತೆ ಜಾನಕಿ? ನನಗೆ ನಾಚಿಕೆ ಹೇಳುತ್ತಿರುವೆಯಾ? ಆದ ನಿನ್ನ ಗಂಡನನ್ನು ನಿನಗೆ ಹೇಗೆ ಹಣವನ್ನು ತಾಳಿಯನ್ನು ಮಾರಿ ಆ ಗ್ರಾಮದ ಜನರಿಗಾಗಿ ಕೆರೆ ಕಟ್ಟಿಸ್ಬೇಕಂತ ಹೇಳಿ ಯೋಚನೆ ಮಾಡಿದ್ದಾನು. ಅದು ಎಂದಿಗೂ ಸಾಧ್ಯ ಇಲ್ಲ ಜಾನಕಿ, ಎಂದಿಗೂ ಸಾಧ್ಯವಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರೆಂದು ಬಸವಣ್ಣವರು ಹೇಳಿದ್ದಿಲ್ಲವೇ? ನೀನು ದಾರಿ ಬಿಡದಿದ್ರ ಏನ್ ಮಾಡ್ತೀಯ? ಇಲ್ಲ, ನಾನು ದಾರಿ ಬಿಡುವನಲ್ಲ. ಅದು ಹೇಗೆ ನೀನು ಇಲ್ಲಿಂದ ನನ್ನ ಕೈಯಿಂದ ಹೋಗುತ್ತೆ, ನಾನು ನೋಡೇ ಬಿಡುತ್ತೀನಿ. ತಿಳಿಯಲಿಲ್ಲವೇ ಜಾನಕಿ? ಈ ನಿನ್ನ ದುಂಡಾದ ದೇಹವನ್ನು ಒಮ್ಮೆ ನಾನು ಬಿಗಿದಪ್ಪಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬೆಳ್ಳಿಯ ಚುಕ್ಕೆಯಂತೆ ಹೊಳೆಯುತ್ತಿರುವ ಈ ನಿನ್ನ ಸೌಂದರ್ಯವನ್ನು ಬಿಗಿದಪ್ಪಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಕಿತಾಪತಿ, ಇವಳಾಡುವ ಮಾತುಗಳು ಸುರ ಸುಂದರವಾಗಿ ಕಾಣುತ್ತಿದೆ. ಕಿತಾಪತಿ, ಬೇಗ ತೆಗೆದುಕೊಂಡು ಬಾ ನಮ್ಮ ಆವರಣದಾಗ ಬ್ಯಾಗಣ್ಣ. ಇವನು ಒಳ್ಳೆಯ ಮಾತಿನಿಂದ ಹೇಳಿದ್ರಿ ಇವನು ಕೇಳೋದಿಲ್ಲ ಅಂತ ಕಾಣಿಸುತ್ತೆ. ಹಾಗಾದ್ರೆ ಹೇಗಾದರೂ ಮಾಡಿ ನಾನು ಇವನಿಂದ ಪಾರಾಗಲೇಬೇಕು. ಸಂಕೋಚ ಏನೂ ಇಲ್ಲ ಸಾಹೇಬ್ರೆ, ಆದರೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಯಾಕಂದ್ರೆ ಯಾರಾದರೂ ನೋಡಿದ್ರೆ ಹೇಗೆ ಅಂತ. ಸರಿ, ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನನ್ನದು ಒಂದು ಆಸೆ ಇದೆ, ಅದನ್ನು ಈಡೇರಿಸ್ತೀರಾ ಸಾಹೇಬ್ರೆ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನದಿ, ಆ ನದಿಯ ಪಕ್ಕದಲ್ಲಿ ಒಂದು ಸುಂದರವಾಗಿ ಕಮಲ ಹೂ ಅರಳಿದೆ. ಆ ಹೂ ಯಾವತ್ತಿದ್ರೂ ಕೆಳಗೆ ಬೀಳಬಾರ್ದು. ಆ ರೀತಿಯಾಗಿ ನೀವು ಹೋಗಿ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬರ್ತೀರಿ ತಾನೇ? ಹಾಗಾದ್ರೆ
ಸಾಗುತ್ತಲೇ ಓನಿಂದ ಸಾಗುತ್ತಲೇ ಛೇ, ನಾನು ಕಂಡಿದ್ದು ಕನಸು ಅಥವಾ ನನಸು? ಎಲ ಹೆಣ್ಣೆ, ಕೊನೆಗೂ ನನಗೆ ಮೋಸ ಮಾಡಿ ಹೋದೆಯಾ ಜಾನಕಿ? ಅದೇ ಆ ನಿನ್ನ ಮೋಸದಿಂದ ಆ ನಿನ್ನ ಸೌಂದರ್ಯದ ಸುಖವನ್ನು ಅನುಭವಿಸದೆ ಬಿಡಲಾರೆನು. ಈ ಚಕ್ರವ್ಯೂಹವನ್ನು ಭೇದಿಸುವ ಚಕ್ರವರ್ತಿ